ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಹೋಮ್ ಮೇಡ್ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಯಾವುದೇ ಮೈದಾನ ಯೂಸ್ ಮಾಡ್ದೇ ಗೋಧಿ ಹಿಟ್ಟಿಂದನೇ ಈ ಪಾಸ್ತಾನ ರೆಡಿ ಮಾಡ್ಬೋದು. ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರೋ ಫುಡ್ ಇದು. ಈ ರೀತಿ ಒಂದ್ಸರಿ ಪಾಸ್ತಾನ ಮಾಡಿ ನೋಡಿ. ನೀವು ಪ್ಯಾಕೆಟಲ್ಲಿ ಸಿಗುವಂಥ ಪಾಸ್ತಾ ತರೋಕ್ಕೆ ಹೋಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಪಾಸ್ತಾ ಮಾಡೋದಕ್ಕೆ 1 ಬೌಲ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಏನು ಬೇಕಾದರೂ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ನೋಡಿ ಅದೇ ರೀತಿ ಕಲಿಸ್ಕೊಳ್ಳಿ. ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಟೈಮ್ ಇಲ್ಲ ಅಂದರೆ 10 ನಿಮಿಷ ಸಾಕು. ಗೋಧಿ ಹಿಟ್ಟು ನೆನೆಸ್ಬಿಟ್ಟು ಒಂದು ಸೈಡ್ ಇಟ್ಬಿಡಿ. ಸ್ವಲ್ಪ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡ್ಕೊಳ್ಳಿ. ಆನಂತರ ಗೋಧಿ ಹಿಟ್ಟನ್ನು ಒಂದು ರೋಲ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಈಗ ಪಾಸ್ತಾನ ರೆಡಿ ಮಾಡ್ಕೊಂಬಿಡೋಣ. ಪಾಸ್ತಾ ರೆಡಿ ಮಾಡೋದಕ್ಕೆ ಫೋರ್ಕ್ನ ತೊಗೊಂಡಿದ್ದೀನಿ. ಫೋರ್ಕ್ಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ರೋಲ್ ಮಾಡಿದರೆ ಸಾಕು. ಪಾಸ್ತಾ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ಈ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನಾವು ಪಾಸ್ತಾನೇ ಬೇಕು ಅಂತ ಕೇಳಿದ್ರೆ ಮಕ್ಕಳು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿದ್ದೀನಿ. ಸ್ವಲ್ಪ ಟೊಮೊಟೊ ಹೆಚ್ಚಿಬಿಟ್ಟು ಈ ರೀತಿ ಮಾಡಿಕೊಂಡಿದ್ದೀನಿ ನೋಡಿ. ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಜೀರಿಗೆ, ಸ್ವಲ್ಪ ಯಾವುದಾದ್ರೂ ನಿಮ್ಮ ಮಸಾಲ ಇಷ್ಟ ಆದರೆ ಮಸಾಲ ಹಾಕಿ, ಇಲ್ಲ ಸಿಂಪಲಾಗಿ ಮಾಡ್ತೀನಿ ಅನ್ನೋದಾದರೆ ಯಾವುದು ಮಸಾಲ ಬೇಡ, ಲೈಟಾಗಿರೋದೇ ಮಸಾಲಾನ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರದ ಸಾಸ್ ಅಥವಾ ಸೋಯಾ ಸಾಸ್ ಇರ್ಬೋದು, ಚಿಲ್ಲಿ ಸಾಸ್ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಹೋಮ್ ಮೇಡ್ ಪ್ರತಿಯೊಂದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಹೆಲ್ದಿ ಕೂಡ. ಅದಕ್ಕೋಸ್ಕರ ನೋಡಿ, ಈಗ ಪಾಸ್ತಾನ ಬೇಯಿಸೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆದ ತಕ್ಷಣವೇ ಈ ಪಾಸ್ತಾನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಬರೋವರೆಗೂ. ಪಾಸ್ತಾ ಎಲ್ಲ ರೆಡಿ ಆದ ನಂತರ ಪ್ಯಾನ್ಗೆ ಸ್ವಲ್ಪ ಆಯಿಲ್, ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ಚಟ್ಪಟ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆನ ಹಾಕಿದ ನಂತರ ಸ್ವಲ್ಪ ಮೆಣಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಯಾವುದೇ ತರಕಾರಿ ನಿಮ್ಗೆ ಇಷ್ಟವಾಗಿರೋ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ನಾನು ಕೇವಲ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಮಾತ್ರ ಹಾಕ್ತಾಯಿದ್ದೀನಿ. ಆನಿಯನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಾಫ್ಟಾಗಿ ಫ್ರೈ ಆದ ನಂತರ ಈಗ ನಾವು ಗ್ರೇವಿ ಮಾಡಿದ್ವಿ ನೋಡಿ, ಟೊಮೊಟೊ, ಡೇಟ್ಸ್ ಮತ್ತು ಶುಂಠಿ, ಬೆಳ್ಳುಳ್ಳಿ, ನಿಮಗೆ ಯಾವುದೇ ಮಸಾಲ ಬೇಕಾದರೂ ಸಹ ಆ್ಯಡ್ ಮಾಡ್ಬೋದು. ಇದನ್ನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆಯಿಲ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮೇಲ್ಗಡೆ ಎಣ್ಣೆ ಬರಬೇಕು, ಆ ರೀತಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ನಾನು ಹೋಮ್ ಮೇಡ್ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಥರದ ಚಿಲ್ಲಿ ಸಾಸ್, ಸೋಯಾ ಸಾಸ್ ಇರ್ಬೋದು, ಯಾವುದೇ ಕೆಚಪ್ಗಳನ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ. ಮನೆಯಲ್ಲಿನೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ಈಗ ಪಾಸ್ತಾನ ಆ ಗ್ರೇವಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿದು ಈ ರೀತಿ ಮಾಡಿದಾಗ ನನಗೇ ಆಶ್ಚರ್ಯ ಆಯಿತು, ಅಷ್ಟು ಟೇಸ್ಟಿಯಾಗಿತ್ತು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದು, ಈ ರೀತಿ ಪಾಸ್ತಾ ಮಾಡಿಕೊಟ್ರೆ. ಪಾಸ್ತಾ ಮಾಡೋದಕ್ಕೆ ಸ್ವಲ್ಪನೂ ಮೈದಾ ಹಿಟ್ಟನ್ನು ಯೂಸ್ ಮಾಡಿಲ್ಲ, ಕೇವಲ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿ ಕೂಡ. ಈ ಪಾಸ್ತಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಕಡೆ ಸ್ವದೇಶಿ ದಿಶಾ ಕೇರಾಮೃತ್ ಅವರ ವರ್ಜಿನ್ ಕೋಕೋನಟ್ ಆಯಿಲಿಂದ ರೆಡಿ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸು ನನ್ನ ಕಡೆ ಸಿಗುತ್ತೆ. ಮತ್ತು ಪ್ಯೂರ್ ಆಗಿರುವಂಥ ಕೋಕೋನಟ್ ಆಯಿಲು, ಪ್ರತಿಯೊಂದು ಪ್ರಾಡಕ್ಟೂ ವರ್ಜಿನ್ ಕೋಕೋನಟ್ ಆಯಿಲಿಂದನೇ ರೆಡಿ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕೋ ಈ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.